ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯವರು ದೇವ್ರ ನಾಮದಲ್ಲೂ ನಮ್ಮ ರಕ್ಷಕರಾಗಿರುವಂಥ ಮೆಸ್ಸಿನಾದ ಯೇಸುವರ ನಾಮದಲ್ಲೂ ವಂದನೆಗಳು. ಈ ಒಂದು ದಿವಸದಲ್ಲಿ ನಾವು ಕಲಿಯುವಂಥ ವಿಷಯಗಳೇನಪ್ಪ ಅಂದರೆ ದೇವದೂತರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ದೇವದೂತರ ಬಗ್ಗೆ ತುಂಬ ಜನರಿಗೆ ತಿಳ್ಕೊಬೇಕಂತ ಆಸೆ ಇರುತ್ತೆ. ಅವ್ರ ಬಗ್ಗೆ ಹೆಂಗೆ, ಅವರ ಜೀವನ ಶೈಲಿ ಹೆಂಗಿರುತ್ತೆ, ಅವ್ರ ಬಲ ಏನು, ಅವ್ರ ಸ್ಪೀಡ್ ಏನು, ಅವ್ರ ಹೆಸರುಗಳು ಯಾವ ಥರ ಇರುತ್ತೆ, ನೆಕ್ಸ್ಟು ಅವ್ರ ಕ್ಯಾರೆಕ್ಟ್ರ್ ಏನು, ಅವ್ರು ಏನು ಮಾಡ್ತಾರೆ, ಏನು ಮಾಡಲ್ಲ, ಅವ್ರ ಕೋಪ ಬರುತ್ತಾ, ಅವ್ರ ಮನಸ್ಸು ಹೆಂಗಿರುತ್ತೆ, ಅವ್ರಿಗೆ ಭಾಷೆ ಇದೆಯಾ, ಇದೆಲ್ಲ ದೇವದೂತರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಆದಿಕಾಂಡದಿಂದ ಪ್ರಕಟಣೆವರೆಗೂ ಬರೆದಿರುವಂಥ ತುಂಬ ವಿಷಯಗಳು, ತುಂಬ ಕೆಲಸಗಳು ಮಾಡಿರೋದೆಲ್ಲ ದೇವದೂತರೆ. ಆದರೆ ಅವ್ರ ಹೆಸರು ಎಲ್ಲೂ ಮೆನ್ಷನ್ ಆಗಿಲ್ಲ. ಅವರೆಲ್ಲೂ ತಮ್ಮನ್ನು ತುಂಬ ಕಡೆ ಅವ್ರೇನು ಮಾಡಲ್ಲ, ತಮ್ಮನ್ನು ತಾವು ಪ್ರಕಟಣೆ ಮಾಡಿಕೊಳ್ಳಲ್ಲ. ಉದಾಹರಣೆಗೆ ನಮ್ಮ ಯೇಸು ಕ್ರಿಸ್ತರು ಯೇಸುವ ಅವ್ರೇನು ಮಾಡ್ತಾರೆ ಅಂದರೆ 5,000 ಜನರಿಗೆ ಊಟ ಕೊಡ್ತಾರೆ, ರೊಟ್ಟಿ ಮೀನೆಲ್ಲ ಕೊಡ್ತಾರಲ್ಲ. ಸೊ ಅವಾಗೆಲ್ಲ ಯಾರು ಹೆಂಗೆ ಮಾಡಿದ್ರು ಅಂದರೆ ಅದೆಲ್ಲ ಅಲ್ಲೆಲ್ಲ ದೇವದೂತರು ಮಾಡಿರೋ ಕೆಲಸಗಳು. ಓಕೆನಾ? ಸೊ ಮೀನಲ್ಲಿ ಏನಿದೆ, ಏನೇನು ಪ್ರೋಟೀನ್ಸ್ ಇದೆ, ಅದೆಲ್ಲ ಸೂರ್ಯನಿಂದ, ಭೂಮಿಯಲ್ಲಿ, ಗಾಳಿಯಿಂದ, ಸಮುದ್ರದಿಂದ ತೆಗೆದು ಸ್ಪೀಡಾಗಿ ರೆಡಿ ಮಾಡಿ ಕೊಟ್ಟಿರೋದು ಅವರು. ಸುಮ್ಮನೆ ಅಲ್ಲಿ ಏನೋ ಮ್ಯಾಜಿಕ್ ಮಾಡಿಲ್ಲ ನಮ್ಮ ಯೇಸುವ ಕರ್ತರು. ಸೊ ಅಲ್ಲೆಲ್ಲ ತುಂಬ ದೂತರ ಕೆಲಸಗಳಿದೆ. ಆಮೇಲೆ ಕೆಂಪು ಸಮುದ್ರ ಸೀಳ್ಸುವ ಗುಡಿನೂ ಅವ್ರನ್ನ ಸೀಳ್ಸಿರೋಂಥದ್ದು, ಏರಿಕೆ ಗೋಡೆ ಬೀಳಿಸಿರೋಂಥದ್ದು, ಎಲ್ಲ ಕೆಲಸಗಳು, ಯುದ್ಧಗಳಲ್ಲಿ ಜಯ ಸಿಕ್ಕಿರೋಂಥದ್ದು, ತುಂಬ ವಿಷಯಗಳು ದೇವದೂತರ ಕೆಲಸನೇ ಅದೆಲ್ಲ ಆಗಿರೋದು. ಆದರೆ ಬೈಬಲಲ್ಲಿ ಡೈರೆಕ್ಟಾಗಿ ಅದು ಮೆನ್ಷನ್ ಆಗಿಲ್ಲ. ಸೊ ಅದು ಹಿಂದೆ ಯಾರಿದ್ದಾರೆ ಅಂದರೆ ನಮ್ಗೆ ಗೊತ್ತಿದೆ, ದೇವದೂತರಿದ್ದಾರೆ. ನಮ್ಮ ಯೇಸುವನು ಬೋಧನೆ ಮಾಡಬೇಕಾದ್ರೆ 5,000 ಜನರಿಗೆ ಬೋಧನೆ ಮಾಡ್ತಾಯಿದ್ರು. ಅಲ್ಲಿ ಮೈಕಿಲ್ದೆ ಹೆಂಗೆ ಮಾತಾಡ್ತಿದ್ರು ಅಂದರೆ ಅವ್ರ ಮಾತನ್ನು ಗಾಳಿಯ ತರಂಗದಲ್ಲಿ ದೇವದೂತರು ಸೆಟ್ ಮಾಡ್ತಾಯಿದ್ರು. ಸೊ ಅವ್ರ ಮಾತು ಇಲ್ಲಿ ಕುತ್ಕೊಂಡು ಅವ್ರಿಗೆ ಎಷ್ಟು ವ್ಯಾಲ್ಯೂಮ್ ಕೇಳಿಸುತ್ತೋ ವಾಯ್ಸು, 5,000 ಜನ ಆಚೆ ಕುತ್ಕೊಂಡಿರೋರ್ಗೂ ಅಷ್ಟೇ ವಾಯ್ಸ್ ಬರೋ ಥರ ದೇವದೂತರು ಏನು ಮಾಡ್ತಾಯಿದ್ರು ಅಂದರೆ ಯೇಸು ಕ್ರಿಸ್ತರ ಮಾತು ಗಾಳಿಯ ತರಂಗಗಳಲ್ಲಿ ಸೆಟ್ ಮಾಡಿದ್ರು. ನಾವು ಫೋನ್ ಯಾವ ಥರ ಇಲ್ಲಿದ್ರೂ, ಅಮೇರಿಕದಲ್ಲಿದ್ದರೂ ಒಂದೇ ವಾಲ್ಯೂಮ್ ಕೇಳಿಸುತ್ತೆ ಅಂದರೆ ವಾಯ್ಸು, ಅಷ್ಟೇ ಥರ ಅಲ್ಲಿ ದೇವದೂತರು 2,000 ವರ್ಷಗಳಿಂದನೇ ಇದನ್ನು ಮಾಡಿರೋದು ನಾವು ನೋಡ್ತೀವಿ. ಅಲ್ಲಿ ಅದ್ಭುತಗಳು ಮಾಡಿರೋವಂಥದ್ದು, ಅಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ ಅವ್ರಿಗೆ ವಾಸಿ ಆಗುತ್ತೆ. ಅಲ್ಲೆಲ್ಲ ಮಾಡಿರೋದು ಸೆರಾಫ್ ಅನ್ನೋ ದೂತರು. ಸೆರಾಫ್ ಅನ್ನೋದು ಅಂದರೆ ವಾಸಿ ಮಾಡುವಂಥ ದೂತರುಗಳು. ಅವ್ರು ಹೋಗಿ ಅಲ್ಲೆಲ್ಲ ಕೆಲಸಗಳು ಮಾಡಿರೋವಂಥದ್ದು. ಎಲ್ಲಿ ಅದ್ಭುತ ಮಾಡಿದ್ರು, ಎಂದು ದೇವ್ರ ಕೆಲಸಗಳಾದರೂ ಅಲ್ಲೆಲ್ಲ ದೇವದೂತರ ಕೈವಾಡೆ ಇರುತ್ತೆ. ಆದರೆ ಅದೆಲ್ಲೂ ಏನು ಮಾಡಲ್ಲ, ಅವರು ತೋರಿಸ್ಕೊಳಕ್ಕೆ ಹೋಗಲ್ಲ, ಅವ್ರ ಹೆಸರಲ್ಲಿ ಮೆನ್ಷನ್ ಮಾಡಲ್ಲ. ಸೊ ಆ ಥರ ದೇವದೂತರ ಬಗ್ಗೆ ಈ ಒಂದು ದಿವಸದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಓಕೆನಾ? ಸೊ ದೇವದೂತರ ಬಗ್ಗೆ ತುಂಬ ತಿಳ್ಕೊಬೇಕಂತ ಆಸೆ ಇರುತ್ತೆ. ಸೊ ದೇವದೂತರನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಲಾಸ್ಟ್ ವಾಕ್ಯದಲ್ಲಿ ನೋಡಿದ್ವಿ. ವಾಕ್ಯ ಅನ್ನೋರನ್ನ ಯೆಹೋವ ದೇವರು ಉಂಟು ಮಾಡಿದರು. ವಾಕ್ಯ ಬಿಟ್ಟರೆ ಯಾರನ್ನೂ ಮಾಡಲಿಲ್ಲ. ಸೊ ವಾಕ್ಯ ಅನ್ನೋರೇ ಅದೃಶ್ಯ ಸೃಷ್ಟಿಗಳೆಲ್ಲ ಮಾಡಿದ್ದಂತ ಲಾಸ್ಟು ವಿಡಿಯೋದಲ್ಲೇ ಕ್ಲೀನಾಗಿ ಹೇಳಿದ್ದೆ ನಾನು. ಸೊ ಅದರ ದೂತರನ್ನ ಯಾರು ಮಾಡಿದ್ದಂದರೆ ವಾಕ್ಯ ಅನ್ನೋರು, ಅಂದರೆ ಯೇಸು ಕ್ರಿಸ್ತರು, ಯೇಸುವ ಅವರೇ ಉಂಟು ಮಾಡಿರೋವಂಥದ್ದು. ಸೊ ಅದಕ್ಕೆ ಆಧಾರ ವಾಕ್ಯ ಕೊಲೋಸಿ 1ನೇ ಅಧ್ಯಾಯ 14, 15, 16 ವಾಕ್ಯದಲ್ಲಿ ನಾವು ನೋಡ್ತೀವಿ. ಸೊ ಓದ್ಬಿಡೋಣ ವಾಕ್ಯ ನೋಡಿ. ಆತನು 15ನೇ ವಾಕ್ಯ, ಆತನು ಅದೃಶ್ಯನಾದ ದೇವರ ಪ್ರತಿರೂಪ. ಸೊ ಯೆಹೋವ ದೇವರ ಪ್ರತಿರೂಪ ಇವರು, ಅವ್ರ ತನನೇ ಇರೋವಂಥವ್ರು. ಫಿಲಿಪ್ಪಿ 2:5 ನೋಡ್ತೀವಲ್ಲ. ಸೊ ದೇವರಿಗೆ ಸರಿಸಮಾನರಾಗಿದ್ದರು. ಆ ಪೋಸ್ಟ್ ಗುಡಿ ಬಿಟ್ಟು ಭೂಮಿಗೆ ಬಂದರು ಅಂತ ಹೇಳ್ತಾರೆ. ಆ ವಾಕ್ಯವನ್ನು ನರಾವತಾರ ಇತ್ತು ಭೂಮಿಗೆ ಬಂದರು ಅಂತ ಹೇಳ್ತಾರಲ್ಲ. ಸೊ ಆತನು ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನು, ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳಾಗಲಿ, ಅಂದರೆ ಕಣ್ಣಿಗೆ ಕಾಣುವಂಥ ಸೃಷ್ಟಿ, ಕಾಣದೇ ಇರುವಂಥ ಸೃಷ್ಟಿ ವಾಕ್ಯ ಅನ್ನೋರು ಉಂಟು ಮಾಡಿರೋದು. ಸರ್ವ ದೃಶ್ಯಗಳಾಗಲಿ, ದೊರೆತನಗಳು, ಸಿಂಹಾಸನಗಳು, ಅಧಿಕಾರಗಳು, ಪ್ರಭುತ್ವಗಳು, 4 ಕ್ಯಾಟಗರಿ ಹೇಳ್ತಾರೆ. ಇವರೆಲ್ಲ ದೇವದೂತರ ಒಂದು ಕ್ಯಾಟಗಿರಿ. ಅದರಲ್ಲಿ ಸೆರಾಫ್ ಅನ್ನೋರು ವಾಸಿ ಮಾಡುವಂಥವ್ರು, ಕೆರೂಬಿರ್ ಅಂದರೆ ಅವರು ಪ್ರೊಟೆಕ್ಷನ್ ಮಾಡುವಂಥವ್ರು, ಆಯಿತಾ, ಕಾಯುವಂಥವ್ರು, ಪ್ರೊಟೆಕ್ಷನ್ ಮಾಡೋರನ್ನ ಕೆರೂಬಿರ್ ಅಂತ ಹೇಳ್ತಾರೆ. ಸೊ ಆ ಥರ ದೂತರುಗಳು 4 ಪೋಸ್ಟ್ಗಳಿರುತ್ತೆ ಅವ್ರ ದೂತರುಗಳು ಅಂತ ಕೊಲೋಸಿ 1:16 ನೋಡ್ತೀವಿ. ಯಾರ್ಯಾರು? ಸಿಂಹಾಸನಗಳು, ಪ್ರಭುತ್ವಗಳು, ದೊರೆತನಗಳು, ಅಧಿಕಾರಗಳು ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರ ಸೃಷ್ಟಿ ಮಾಡಲ್ಪಟ್ಟಿದ್ದು. ಓಕೆನಾ? ಅದೇ ಯೋಹನ ಸುವಾರ್ತೆಯಲ್ಲಿ ನೋಡ್ತೀವಿ, ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. ಆತನು ಅಂದರೆ ಯಾರು? ಯೇಸು ಕ್ರಿಸ್ತರು. ಓಕೆನಾ?
ಸೊ ಆತನಿಲ್ಲದೆ ಒಂದು ಉಂಟಾಗಲಿ, ಎಲ್ಲ ಆತನಿಗೋಸ್ಕರನೇ ಮಾಡಿರೋವಂಥದ್ದು. ಓಕೆನಾ. ಸೊ ದೂತರು 4 ಕ್ಯಾಟಗರಿ ದೂತರುಗಳಿದ್ದಾರೆ. ಅದರಲ್ಲಿ ಸೆರಾಫಿಯರಿದ್ದಾರೆ, ಕೆರೂಬಿಯರಿದ್ದಾರೆ. ಓಕೆನಾ. ಸೊ ದೇವದೂತರುಗಳಿಗೆ ಹೆಸರುಗಳಿದೆಯಾ ಅಂದರೆ ಖಂಡಿತ ಇದೆ. ನಿಮಗೆ ಗೊತ್ತಿರುತ್ತೆ. ತುಂಬ ಬೈಬಲಲ್ಲಿ ಹೆಚ್ಚಾಗಿ ಯಾರ ಬಗ್ಗೆ ನೋಡ್ತೀವಿ ಅಂದರೆ ಗಬ್ರಿಯಲ್ ದೇವದೂತ, ಮೀಕಾಯಲ್ ದೂತ, ರೆಫೇಲು, ಆಯಿತಾ. ಇನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ದೇವದೂತರುಗಳಿಗೂ ಪ್ರತಿಯೊಬ್ಬರಿಗೂ ಹೆಸರಿದೆ. ಯಾಕಂದರೆ ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಮಾಡುತ್ತಾ ಇದ್ರು, ದೇವಕುಮಾರೆಲ್ಲ ಆನಂದ ಘೋಷ ಮಾಡ್ತಾಯಿದ್ರು. ಮುಂಜಾನೆ ನಕ್ಷತ್ರಗಳು ಅಂದರೆ ಪ್ರಥಮ ಸೃಷ್ಟಿಗಳು ಅಂತ ನೋಡ್ತೀವಿ. ಓಕೆನಾ. ಸೊ ಅವರೆಲ್ಲ ಅವ್ರ ನಕ್ಷತ್ರಗಳು ಅಂತ ಹೇಳ್ಬಿಡ್ತಾರೆ. ಅಂದರೆ ಕೀರ್ತನೆಯಲ್ಲಿ ಒಂದು ಕಡೆ ಹೇಳ್ತಾರೆ, ದೇವರು ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ಹೆಸರನ್ನಿಟ್ಟಿದ್ದಾರೆ. ಎಷ್ಟು ನಕ್ಷತ್ರ ಇರುತ್ತೆ ಮನುಷ್ಯನಿಗೆ ಲೆಕ್ಕ ಮಾಡೋಕ್ಕೆ ಆಗಲ್ಲ. ಒಂದು ಗ್ಯಾಲಕ್ಸಿ ನಕ್ಷತ್ರಗಳ ಪುಂಜ ಅಂದರೆ ಸುಮಾರು 500 ಕೋಟಿಗಿಂತ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟು ಕೌಂಟ್ ಮಾಡಿರ್ತಾರೆ ಅಂದರೆ ಖಂಡಿತ ಕಷ್ಟ. 5,000 ಕೌಂಟ್ ಮಾಡಬೇಕಂದ್ರೆ ಕಷ್ಟ. ಅಂಥದ್ರಲ್ಲಿ ಆಕಾಶದಲ್ಲಿ ಕಾಣುವಂಥ 500 ಕೋಟಿಗೂ ಹೆಚ್ಚು ಇರ್ಬೋದು ಅಂತ ಹೇಳ್ತಾರೆ. ಸೊ ಅದೇ ಥರ ದೇವದೂತರು ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಕ್ವಶನ್ ಬರ್ಬೋದು. ಸೊ ಅದಕ್ಕೆ ಉತ್ತರ ಬೈಬಲಲ್ಲೇ ಇದೆ. ಸೊ ದೇವದೂತರ ಬಗ್ಗೆ ಬೈಬಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದೇ ಕಡೆ ಬರೆದಿಲ್ಲ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆಸಿದ್ದಾರೆ ದೇವರು. ಓಕೆನಾ. ಏಷಯ 28:13 ಹೇಳ್ತೇವೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆ. ಏಷಯ 36 ಅಲ್ಲಿ ನೋಡ್ತೀವಲ್ಲ, ಅಲ್ಲಿ ಏನು ಮಾಡ್ತಾರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹುಡುಕಿ ಹೋದ್ರಿ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬರ್ತಿದ್ದಾರೆ. ಎಲ್ಲ ವಿಚಾರಗಳನ್ನ ಬೈಬಲಲ್ಲಿ ಸತ್ಯವೇದದಲ್ಲಿ ದೇವರು ಬರೆಸಿಟ್ಟಿದ್ದಾರೆ. ಓಕೆ. ಸೊ ದೇವದೂತರ ಸಂಖ್ಯೆ ಎಷ್ಟಿರ್ಬೋದು ಅಂತ ಒಂದು ವಾಕ್ಯ ಓದಿ, ಪ್ರಕಟಣೆ 5:11 ನೋಡಿ, ಅಲ್ಲಿ ಕ್ಲೀನಾಗಿ ಹೇಳ್ತಾರೆ ಎಷ್ಟು ದೂತರು ಇರ್ಬೋದು ಅಂತ ಹೇಳ್ತೇವೆ ನೋಡಿ. ಪ್ರಕಟಣೆ 5:11. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಮತ್ತು ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನು ಕೋಟಿಯು ಲಕ್ಷೋಪಲಕ್ಷವಾಗಿತ್ತು ಅಂತ ಹೇಳ್ತಾರೆ. ಕೋಟ್ಯಾನು ಕೋಟಿ ಅಂದರೆ ಕೋಟಿ ಇಂಟು ಕೋಟಿ ಹಾಕಿ ಎಷ್ಟು ಬರುತ್ತೆ, ಅಷ್ಟು ದೇವದೂತರುಗಳಿದ್ದಾರೆ. ಲಕ್ಷೋಪಲಕ್ಷ ದೂತರುಗಳಿದ್ದಾರೆ. ಅರ್ಥ ಆಯ್ತಾ. ಸೊ ದೇವದೂತರ ಸಂಖ್ಯೆ ಅಷ್ಟಿದೆ ಅಂತ ನೋಡ್ತೀವಿ. ಓಕೆನಾ. ಸೊ ದೇವದೂತರು ಊಟ ಮಾಡ್ತಾರಾ? ನಾವಿವಾಗ ಊಟ ಮಾಡ್ತೀವಿ. ಊಟ ಇಲ್ಲ ಅಂದರೆ ನಾವು ಸುಸ್ತಾಗಿ ಏನು ನಾವು ಜೀವಿಸೋಕ್ಕಾಗಲ್ಲ. ನಮ್ಗೆ ಜೀವಿಸ್ಬೇಕಂದ್ರೆ ನಮಗೆ ಊಟನೂ ಒಂದು ಭಾಗ ಅಲ್ವಾ. ಸೊ ಅದು ಊಟ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ. ಅದೇ ಥರ ದೇವದೂತರು ಊಟ ಮಾಡ್ತಾರಾ ಅಂತ ಒಂದು ಪ್ರಶ್ನೆ. ಖಂಡಿತ ಊಟ ಮಾಡ್ತಾರೆ. ಓಕೆ, ಓದಿ ಒಂದು ವಾಕ್ಯ, ಕೀರ್ತನೆ 78:24 ನೋಡಿ. ಕೀರ್ತನೆ 78:24. ಸ್ವರ್ಗಧಾನ್ಯವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದನು ಅಂತ ಹೇಳ್ತಾರೆ. ಅಂದರೆ ಇಸ್ರಾಯೇಲ್ರಿಗೆ ಕೊಟ್ಟರಲ್ಲ ಮನ್ನ, ಅದು ದೇವದೂತರು ತಿಂತಾ ಇದ್ದ ಊಟ. ಹಾಗಾದರೆ ದೇವದೂತರು ಊಟ ಮಾಡ್ತಾರೆ, ಅವ್ರಿಗೂ ಊಟ ಇದೆ. ಸೊ ಅವ್ರ ಊಟ ಏನಂದರೆ ಮನ್ನ. ಓಕೆನಾ. ಸೊ ಅವ್ರಿಗೆ ಸಪ್ರೇಟ್ ಭಾಷೆ ಇದೆಯಾ? ಇವಾಗ ನಮಗೆ ಕನ್ನಡ ಭಾಷೆ ಇದೆ, ಬೇರೆ ಬೇರೆ ತೆಲುಗು, ತಮಿಳು. ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳಿದೆ, ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆ ಅಲ್ವಾ, ತುಂಬ ಭಾಷೆಗಳಿದೆ. ಅದೇ ಥರ ದೇವದೂತರಿಗೂ ಭಾಷೆ ಇದೆಯಾ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಖಂಡಿತ ದೇವದೂತರಿಗೂ ಒಂದು ಭಾಷೆ ಇದೆ ಅಂತ ಹೇಳ್ಬಿಟ್ಟು ಪೌಲರು ಕ್ಲೀನಾಗಿ ಹೇಳ್ತಾರೆ ನೋಡಿ. 1 ಕೊರಿಂಥ 13ನೇ ಅಧ್ಯಾಯ 1ನೇ ವಾಕ್ಯ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ವ್ಯರ್ಥ ಅಂತ ಹೇಳ್ತಾರೆ. ಏನೂ ಇಲ್ಲ ನಾನು ಅಂತ. ಅಂದರೆ ಪೌಲ್ ಹೇಳ್ತಾರೆ, ನಾನು ಮನುಷ್ಯರ ಭಾಷೆ ದೇವದೂತರ ಭಾಷೆ ಆಡೋನಾಗಿದ್ರು ನನಗೆ ಪ್ರೀತಿ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದರೆ ದೇವದೂತರಿಗೂ ಒಂದು ಭಾಷೆ ಇದೆ ಅಂತ ನಮಗೆ ಕನ್ಫರ್ಮ್ ಆಯಿತು. ಸೊ ದೇವದೂತರುಗಳಿಗೆ ಹೆಸರುಗಳಿದೆ. ನೆಕ್ಸ್ಟು ದೇವದೂತರು ಎಷ್ಟು ಜನ ಇದ್ದಾರೆ, ಕೋಟ್ಯಾನು ಕೋಟಿ ಇದ್ದಾರೆ ಅಂತ ನೋಡಿದ್ವಿ. ಎಷ್ಟು ವಿಧಗಳಿದೆ, ಎಷ್ಟು ಪವರ್ಗಳಲ್ಲಿರ್ತಾರೆ ಅಂದರೆ 4 ಪೋಸ್ಟ್ಗಳಿರುತ್ತೆ. ಮತ್ತು ಸೆರಾಫಿಯರು, ಕೆರೂಬಿಯರಿದ್ದಾರೆ. ಅದಲ್ಲದೆ ದೇವ್ರ ಹತ್ರ ಕೇಡು ಮಾಡೋ ದೂತರುಗಳು ಕೂಡ ಇದ್ದಾರೆ. ಅವ್ರು ಮಾಡೋ ಕೇಡು ಒಳ್ಳೆಯದಾಗಿರುತ್ತೆ. ಅರ್ಥ ಆಯ್ತಾ. ಕೇಡು ಮಾಡೋ ದೂತರು ಅಂದರೆ ಇವಾಗ ಎಕ್ಸಾಂಪಲ್ ಪಸ್ಕದ ಹಬ್ಬ ಮಾಡೋಕ್ಕೆ ಇಸ್ರಾಯೇಲ್ರಿಗೆ ಹೇಳುವಾಗ ಅದು ಎಲ್ಲ ಚೊಚ್ಚಲ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಫರೋಹನ ಆ ಐಗುಪ್ತ ದೇಶದಲ್ಲಿ ಅಂತ ಹೇಳ್ತಾರೆ.
ಸೊ ಅವಾಗ ಈ ಸಂಹಾರಕ ದೂತ ಅಂತ ಹೇಳ್ತಾರಲ್ಲ, ಇವರೇ ಕೇಡು ಮಾಡೋಂಥ ದೂತರು. ಸೊ ಇವ್ರ ಗುಡಿ ದೇವ್ರ ಹತ್ರ ಇದ್ದಾರೆ. ಓಕೆನಾ. ಇವರು ಸಂಹಾರ ಮಾಡಿದ್ರೇ ಅಲ್ಲಿ ಅವ್ರಿಗೆ ಇಸ್ರಾಯೇಲರಿಗೆ ಅವ್ರು ಬಿಡೋದು. ಹಾಗಾದರೆ ಈ ಸಂಹಾರಕ ದೂತ ಸೈತನ್ ಅಂದರೆ ಖಂಡಿತ ಆಗಲ್ಲ. ಯಾಕಂದರೆ ಸೈತನ್ ಅವನ ಜನನ ಅವನೇ ಸಾಯಿಸಲ್ಲ. ಸಾಯಿಸಿದ್ರೆ ನನ್ನ ಮಕ್ಕಳು ನನಗಿಷ್ಟ ಆದವ್ರು ನಾನು ನಿನಗೆ ಸಾಯಿಸ್ತೀನಿ. ಸೊ ಅದೇ ಥರ ದೇವ್ರ ಹತ್ರ ಕೆಲವರು ಸಂಹಾರಕ ದೂತರು ಇದ್ದಾರೆ. ದಾವೀದು ತಪ್ಪು ಮಾಡೋವಾಗ ಸಂಹಾರಕ ದೂತ ಬಂದು ತುಂಬ ಜನನ ಸಾಯಿಸಿಬಿಡ್ತಾರೆ, ಕಾಣಿಸುಕುಮಾರಿ ಮಾಡುವಾಗ, ಕೌಂಟಿಂಗ್ ಮಾಡುವಾಗ. ಸೊ ಅವಾಗ ದೇವ್ರಿಗೆ ಅವರು ಒಂದು ಯಜ್ಞ ಕೊಡುವಾಗ ದೇವ್ರಿಗೆ ಏನಾಗುತ್ತೆ ಅಂದರೆ ಆ ಯಜ್ಞ ನೋಡಿ ತುಂಬ ಪಶ್ಚಾತ್ತಾಪ ಪಟ್ಟು ನೋವು ತಿಂದು ದೇವ್ರು ಏನು ಮಾಡ್ತಾರೆ, ಸಂಹಾರಕ ದೂತನಿಗೆ ಸಾಕು, ನಿನ್ನ ಕೈ ವಾಪಸ್ ತಗೋ, ನಿನ್ನ ಕತ್ತಿ ವಾಪಸ್ ತಗೋ ಅಂತ ಹೇಳ್ತಾರೆ. ಸೊ ಹಾಗಾದರೆ ದೇವ್ರ ಹತ್ರ ಸಂಹಾರಕ ದೂತರು ಇದ್ದಾರೆ. ಅರ್ಥ ಆಯ್ತಾ ಎಷ್ಟು ವಿಧವಾಗಿರೋಂಥ ದೂತರು ಇದ್ದಾರೆ ಅಂತ. ಸೊ ಹಾಗಾದರೆ ದೇವದೂತರು ಊಟ ಮಾಡ್ತಾರೆ, ಅವ್ರಿಗೊಂದು ಸಪ್ರೇಟ್ ಭಾಷೆ ಇದೆ, ಪ್ರತಿಯೊಬ್ಬರಿಗೂ ದೇವರೊಂದು ಹೆಸರುಗಳು ಕೊಟ್ಟಿರೋದು ನಾವು ನೋಡ್ತೀವಿ. ಸೊ ದೇವದೂತರು ಸ್ಪೀಡು ಹೆಂಗಿರುತ್ತೆ, ಅವರು ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾರೆ, ನಾವೆಷ್ಟು, ನಮ್ಮ ಗಾಡಿ ಒಂದು 60-70 ಹೋಗುತ್ತೆ. ಅದೇ ಥರ ದೇವದೂತರು ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಅದಕ್ಕೂ ಒಂದು ವಾಕ್ಯ ಉತ್ತರ ನೋಡೋಣ. ಇಬ್ರಿಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ನೋಡಿದ್ರೆ ಅದರಲ್ಲಿ ಹೇಳ್ತಾರೆ, ಒಂದನೇ ಅಧ್ಯಾಯದಲ್ಲಿ ಇಬ್ರಿಯ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾದ ಉಳಿಗದ ಆತ್ಮಗಳೆಲ್ಲವೋ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, 1:7 ವಾಕ್ಯ, ದೇವರು ತನ್ನ ದೂತರುಗಳನ್ನು ಗಾಳಿಗಳನ್ನಾಗಿ ತನ್ನ ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಗ್ನಿಜ್ವಾಲೆ ಅಂದರೆ ಬೆಳಕಿನ ಕಿರಣಗಳನ್ನಾಗಿ ಮಾಡ್ತಾರಂತೆ. ಅಂದರೆ ದೇವದೂತರು ಸ್ಪೀಡ್ ಟ್ರಾವೆಲ್ ಹೆಂಗಿರುತ್ತೆ ಅಂದರೆ, ಲೇಸರ್ ಬೆಳಕಿನ ಕಿರಣ ಹೆಂಗೆ ಹೋಗುತ್ತೋ ಆ ಥರ ಸ್ಪೀಡಾಗಿ ಹೋಗ್ತಾರೆ. ಬೆಳಕಿನ ವೇಗ ಹೆಚ್ಚು ಕಮ್ಮಿ 3,20,000 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಸೊ ಒಂದು ಸೆಕೆಂಡ್ಗೆ 3,00,000 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋಗ್ತಾರೆ. ಅಂದರೆ ಇನ್ನು ಎಷ್ಟು ಸ್ಪೀಡಾಗಿ ಅವ್ರು ಟ್ರಾವೆಲ್ ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ. ಅವ್ರ ಸ್ಪೀಡ್ ಎಷ್ಟು, 3,20,000 ಕಿಲೋಮೀಟ್ರ್ ಫರ್ ಸೆಕೆಂಡು. ಇವಾಗ ನಮ್ಮ ದೇಶ ಭೂಮಿಯಲ್ಲಿರುವಂಥ ಅಮೇರಿಕ ದೇಶ 6,000 ಕಿಲೋಮೀಟ್ರ್ ಇದೆ ಹೆಚ್ಚು ಕಮ್ಮಿ. 6,000 ಕಿಲೋಮೀಟ್ರ್ ಹೋಗೋದಕ್ಕೆ ಫ್ಲೈಟಲ್ಲೇ 8 ಅವರ್ 9 ಅವರ್ ಟ್ರಾವೆಲ್ ಮಾಡ್ತಾರೆ. ಓಕೆನಾ. ದೇವದೂತರ ಸ್ಪೀಡು ಸೆಕೆಂಡ್ಗೆ 3,20,000 ಕಿಲೋಮೀಟ್ರ್ ಅಂದರೆ ಯೋಚನೆ ಮಾಡಿ, ನಾವು ರೆಪ್ಪೆ ಬರೆಯೋಷ್ಟರಲ್ಲಿ ಅವರು ಎಷ್ಟು ಸಾವಿರ ಸರಿ ಅಮೇರಿಕಕ್ಕೆ ಹೋಗಿ ಬಂದಿರ್ತಾರೆ ಯೋಚನೆ ಮಾಡಿ. ಅರ್ಥ ಆಯ್ತಾ ದೇವದೂತರ ಸ್ಪೀಡು, ಬೆಳಕಿನ ವೇಗ. ಒಂದು ಸೆಕೆಂಡ್ಗೆ 3,20,000 ಕಿಲೋಮೀಟ್ರ್ ಅಂದರೆ ಭೂಮಿನ ಎಷ್ಟು ಸರಿ ರೌಂಡ್ ಆಗ್ತಾರೆ ಒಂದು ಸೆಕೆಂಡ್ಗೆ, ಅರ್ಥ ಮಾಡ್ಕೊಳ್ಳಿ. ಅಷ್ಟು ಸ್ಪೀಡ್ ಇರುತ್ತೆ ಅವ್ರದ್ದು. ಓಕೆನಾ. ಸೊ ಮತ್ತು ದೇವದೂತರ ಒಂದು ಶಕ್ತಿ ಎಷ್ಟಿರುತ್ತೆ ಅಂತ ನಾವು ನೋಡ್ಬೋದು. ನೋಡಿ, ದೇವದೂತರ ಶಕ್ತಿ ಎಲ್ಲಿ ಬೈಬಲಲ್ಲಿ ತೋರಿಸುತ್ತೆ ಅಂದರೆ 2 ಅರಸರುಗಳು 19ನೇ ಅಧ್ಯಾಯ 35ನೇ ವಾಕ್ಯ. ದೇವದೂತರ ಬಲ ನೋಡಿ. 1 ಅರಸರುಗಳು 19 2 ಅರಸರುಗಳು 19:35 ಹೇಳ್ತಾರೆ, ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಮರೋದ ಪಾಳೆಯಲ್ಲಿದ್ದ 185,000 ಮಂದಿ ಸೈನಿಕರನ್ನು ಸಂಹರಿಸಿಬಿಟ್ರು ಅಂತ. ಒಬ್ಬ ದೇವದೂತ ಬಂದು ಅಲ್ಲಿದ್ದ ಸೈನಿಕರು ಎಷ್ಟೋ 1,85,000 ಸೈನಿಕರನ್ನ ಸಾಯಿಸಿಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಅವ್ರ ಶಕ್ತಿ ಎಷ್ಟಿರುತ್ತೆ ಅಂದರೆ 1,85,000 ಜನ ಸೈನಿಕರನ್ನ ಸಾಯಿಸಿಬಿಟ್ಟು ಹೋಗೋಷ್ಟು ಶಕ್ತಿ ಅವರಿಗೆ ಮಿನಿಮಮ್ ಇರುತ್ತೆ. ಆಯಿತಾ. ಸೊ ಆ್ಯಕ್ಚುಲಿ ಅಲ್ಲಿ ಅಷ್ಟೇ ಸಾಯಿಸೋದು ಅವ್ರ ಶಕ್ತಿ ಅಂದರೆ ಖಂಡಿತ ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಯಾಕಂದರೆ ಅಲ್ಲಿದ್ದಿದ್ದು ಬರೀ 1,85,000 ಜನ ಸೈನಿಕರು ಮಾತ್ರ ಇದ್ದಿದ್ದು. ಇನ್ನೂ ಜಾಸ್ತಿ ಇದ್ದಿದ್ರೆ ಜಾಸ್ತಿ ಸತ್ತೋಗ್ಬಿಡೋರು. ಅರ್ಥ ಮಾಡ್ಕೊಳ್ಳಿ ಅವ್ರ ಶಕ್ತಿ ಎಷ್ಟಿದೆ ಅಂದರೆ, ಒಬ್ಬ ದೂತ ಬಂದು ಒಂದು ರಾತ್ರಿಯಲ್ಲಿ 1,85,000 ಜನ ಸೈನಿಕರನ್ನ ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾದರೆ ಅರ್ಥ ಮಾಡ್ಕೊಳ್ಳಿ. ಸೊ ಯೇಸು ಸ್ವಾಮಿ ಅರೆಸ್ಟ್ ಮಾಡೋಕ್ಕೆ ಬರೋವಾಗ ಪೇತ್ರ ಕತ್ತಿ ತಗೊಂಡು ಇದು ಮಾಡೋವಾಗ, ಬೇಡ ನೀವು ಮಾಡಬೇಡಿ, ಸೊ ನಾನು ಪ್ರಾರ್ಥನೆ ಮಾಡಿದ್ರೆ ಯೆಹೋವ ದೇವರು ನನಗೆ ಈ ಕ್ಷಣವೇ 12 ಗಣಗಳಿಗಿಂತ ಹೆಚ್ಚು ದೂತರುಗಳನ್ನ ಸ್ಪಾಟಕ್ಕೆ ಕಳಿಸ್ಬಿಡ್ತಾರೆ. ಒಂದು ಗಣ ಅಂದರೆ ಎಷ್ಟಂದರೆ
6,000 ಜನನ ಒಂದು ಗುಂಪನ್ನ ಒಂದು ಗಣ, ದಂಡು, ದಳ ಅಂತ ಹೇಳ್ತಾರೆ. ಸೈನಿಕ ದಳ, ದಂಡು ಅಂತ ಹೇಳ್ತಾರೆ. 6,000 ಸೈನಿಕರು, ದಂಡು, ದಳ, ಗಣ 3 ಒಂದೇ ಸಮಾನಾರ್ಥಕ ಪದಗಳು. ಓಕೆನಾ. ಸೊ ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರೆ 12,000ಗಿಂತ ಹೆಚ್ಚು ದೇವದೂತರು ಇವಾಗಲೇ ಬರ್ತಾರೆ ಅಂತ ಹೇಳ್ತಾರೆ. 12 ಗಣಗಳಿಗಿಂತ. ಅಂದರೆ ಒಂದು ಗಣ ಅಂದರೆ 6,000 ಅಂದರೆ 6 × 12, 6,000 × 12, 72,000 ದೂತರುಗಿಂತ ಜಾಸ್ತಿ ಸ್ಪಾಟಲ್ಲಿ ಬರ್ತಾರೆ ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ನಾನು ಬಂದಿರೋದೇ ಸಾಯೋದಕ್ಕೋಸ್ಕರ ಅಂತ ಹೇಳ್ತಾರೆ. ಸೊ ಒಬ್ಬ ದೂತ ಬಂದ್ರೇ 1,85,000 ಜನನ ಸಾಯಿಸ್ಬಿಟ್ಟು ಹೋಗ್ಬಿಟ್ರು. ಇನ್ನು 72,000 ದೂತರುಗಳು ಭೂಮಿಗೆ ಬಂದರೆ ಏನು ಗತಿ ಆಯಿತಾ. ಸೊ ಹೆಂಗಿದೆ ಅವ್ರ ಪವರ್ ಎಷ್ಟಿರುತ್ತೆ ಅಂದರೆ ಭೂಮಿನೇ ಪೌಡ್ರ್ ಮಾಡಿ ಅಂತ ಊದ್ಬಿಟ್ಟು ಹೋಗ್ಬಿಡ್ಬೋದು, ಅಷ್ಟು ಪವರ್ಫುಲ್ ದೂತರಿದ್ದಾರೆ. ಭೂಮಿನ ಎತ್ಕೊಂಡೋಗಿ ಸೂರ್ಯನಲ್ಲಿ ಹಾಕ್ಬಿಟ್ರೆ ನಮ್ಮ ಸೃಷ್ಟಿಕರ್ತನೇ ನೀವು ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಎತ್ಕೊಂಡೋಗಿ ಸೂರ್ಯನಲ್ಲಿ ಹಾಕ್ಬಿಟ್ರೆ ಬೂದಿ ಗುಡಿ ಸಿಗಲ್ಲ, ಹೊಗೆ ಗುಡಿ ಈಚೆಗೆ, ಪೌಡ್ರು ಹೊಗೆ ಧೂಳಿನ ಹೊಗೆ ಗುಡಿ ಬರಲ್ಲ ಈಚೆಗೆ. ಅಷ್ಟು ಭಸ್ಮ ಮಾಡೋ ಅಷ್ಟು ಶಕ್ತಿ ಅವ್ರಿಗಿರುತ್ತೆ. ಸೊ ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರೆ 12 ಗಣಗಳಿಗಿಂತ ಹೆಚ್ಚು ದೂತರು ಬರ್ತಾರೆ. ಅಂದರೆ 72,000 ದೂತರುಗಳಿಗಿಂತ ಜಾಸ್ತಿ ಬರ್ತಾರೆ. ಒಬ್ಬರು ಬಂದ್ರೇ ಇಷ್ಟು ಜನ ಸಾಯಿಸ್ಬಿಟ್ಟು ಹೋದರು. ಹಂಗಾದ್ರೆ 12 ಗಣಗಳಿಗಿಂತ ಹೆಚ್ಚು ದೂತರು ಬಂದರೆ ಏನು ಗತಿ, 72,000 ದೂತರುಗಳು ಬಂದರೆ. ಸೊ ಅದಕ್ಕೆ ನಾನು ಬಂದಿರೋದೇ ಪ್ರಾಣ ಕೊಟ್ಟು ಮನುಷ್ಯನ ರಕ್ಷಣೆ ಮಾಡಿ ಪಾಪ ಮತ್ತು ಮರಣದಿಂದ ಬಿಡಿಸೋದಕ್ಕೋಸ್ಕರ, ನಾನು ಸಾಯೋದಕ್ಕೋಸ್ಕರ ಬಂದಿರೋದು, ನಾನು ಕೇಳ್ಕೊಳ್ಳಲ್ಲ ದೇವ್ರ ಹತ್ರ ಅಂತ ಹೇಳ್ತಾರೆ. ಓಕೆನಾ. ಸೊ ದೇವದೂತರು ಏನೇನು ನೋಡಿದ್ವಿ, ದೇವದೂತರು ಶಕ್ತಿ ನೋಡಿದ್ವಿ, ಅವ್ರ ಸ್ಪೀಡ್ ನೋಡಿದ್ವಿ, ಅವ್ರಿಗೊಂದು ಭಾಷೆ ಇದೆ, ಅವ್ರಿಗೊಂದು ಹೆಸರಿದೆ, ಅವ್ರು ಊಟ ಮಾಡ್ತಾರೆ. ಓಕೆನಾ. ಸೊ ಇನ್ನು ದೇವದೂತರ ಬಗ್ಗೆ ಇನ್ನೂ ತುಂಬ ವಿಚಾರಗಳಿದೆ, ಅದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ಈ ಸಬ್ಜೆಕ್ಟ್ ದೇವದೂತರ ಬಗ್ಗೆ ತಿಳ್ಕೊಬೇಕಂತ ಇನ್ನು ಯಾರಿಗನ್ನ ಆಸೆ ಇದ್ದರೆ ಈ ವಿಷಯನ ಏನು ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟಲ್ಲಿ ಅದು ದೇವದೂತರ ಬಗ್ಗೆ ಕಂಟಿನ್ಯೂ ನೋಡೋಣ. ಥ್ಯಾಂಕ್ ಯು. ಈ ವಾಕ್ಯಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ದೇವರಲ್ಲಿ ಮತ್ತು ನಮ್ಮ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳನ್ನು ಸಹ ಸಲ್ಲಿಸ್ತೇನೆ. ಆಮೇಲೆ